ಯಪ್ಪ ರಾಜಾಹುಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಅತ್ಯಂತ ಕಿಂಗ್ ಅಂತಾನೆ ಹೇಳ್ಬೋದು, ಕಾಮಿಡಿ ಕಿಂಗ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರ ಪ್ರೀತಿಯನ್ನ ಗೆದ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಇವತ್ತು ನನ್ನ ಜೊತೆ ಮಾತಾಡ್ಲಿಕ್ಕೆ ಕಾಮಿಡಿ ಕಿಂಗ್ ಅಂತಾನೆ ಪ್ರಸಿದ್ಧಿ ಆಗಿರುವಂತ ಉತ್ತರ ಕರ್ನಾಟಕದ ಇನ್ನು ಪ್ರಸಿದ್ಧಿ ಹೆಮ್ಮೆಯ ಕಲಾವಿದ ಆಗಿರ್ತಕ್ಕಂಥ ಗಿರೀಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಅಯೋಗ್ಯ 2 ಬರ್ತಾ ಇದೆ. ಸಾಕಷ್ಟು ಚಿತ್ರಗಳಲ್ಲಿ ನಕ್ಕು ನಗಿಸಿ ಜನರ ಮನಸ್ಸನ್ನ ಗೆದ್ದಿದ್ದೀರಿ. ಅಯೋಗ್ಯ 2ದಲ್ಲಿ ಏನು ನಿಮ್ಮ ಮೇನ್ ಕಾನ್ಸೆಪ್ಟ್? ಆಕ್ಚುಲಿ ಏನು ಅಂದ್ರೆ ನೀವು ಹೇಳಿದ್ರಿ ಕಾಮಿಡಿ ಕಿಂಗ್ ಅಂತ. ಆಕ್ಚುಲಿ ನಾನೆಲ್ಲ ಕಾಮಿಡಿ ಕಿಂಗು. ನಮ್ಮ ಉತ್ತರ ಕರ್ನಾಟಕದ ಮಂದಿನೇ ಕಾಮಿಡಿ ಕಿಂಗ್. ಯಾಕಂದ್ರೆ ಆ ಭಾಷೆಲೇ ಕಾಮಿಡಿ ಇದೆ, ಅವ್ರ ಉಸಿರಲ್ಲೇ ಕಾಮಿಡಿ ಇದೆ. ಸೊ ಅವರೆಲ್ಲ ಕಿಂಗ್ಗಳು ನಮಗೆ, ಅವರಿಂದನೇ ನಾವು ಕಲ್ತಿರೋದು. ಅಯೋಗ್ಯ 1ನಲ್ಲಿ ನೀವೇನು ನೋಡಿದ್ರಿ ನನ್ನ ಕ್ಯಾರೆಕ್ಟರ್ನ, ಅದಕ್ಕಿಂತ ಡಬಲ್ ಆಗಿ ಈ ಸಿನಿಮಾದಲ್ಲಿದೆ. ಅಂದರೆ ಎಷ್ಟು ನಗ್ತಿದ್ರೆ ಅದಕ್ಕೆ 2ರಷ್ಟು, ಡಬಲ್ ಅಷ್ಟು ನಗುವಂಥ ಸಿಚುವೇಶನ್ಗಳಿದೆ. ಇದು ಪೊಲಿಟಿಕಲ್ ಸಟೈರ್ ಕಮರ್ಷಿಯಲ್ ಕಾಮಿಡಿ ಆಗಿರೋದ್ರಿಂದ ಸೊ ಎಲ್ಲ ವಿಚಾರಗಳನ್ನ ಕಾಮಿಡಿ ಹೇಳ್ತಾ ಹೋಗಿದ್ದೀವಿ. ಈಗ ಮುಖ್ಯವಾಗಿ ಶೂಟಿಂಗ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ತನಕ ಯಾವ್ದಾದ್ರು ಒಂದು ನಿಮಗೆ ನೆನಪಿರ್ತಕ್ಕಂಥ ಒಂದು ಮುಖ್ಯವಾದ ಸನ್ನಿವೇಶ? ಹೌದು, ತುಂಬ ಇದೆ ಆ ಥರದ್ದು. ಬಟ್ ಅದರಲ್ಲಿ ತುಂಬ ಮುಖ್ಯವಾದ ಏನು ಅಂದರೆ ಒಂದು ಚೇಸಿಂಗ್ ಸೀನ್ ಬರುತ್ತೆ. ಸುಮಾರು ಒಂದು 15-20 ಕಿಲೋಮೀಟರ್ ಓಡಿ ದಿನ ಓಡಿರೋದೆ, ಚೇಸಿಂಗ್ ಓಡಿರೋದು. ಯಾಕಂದರೆ ಸಿನಿಮಾದಲ್ಲಿ ಪರ್ಫೆಕ್ಷನ್ಸ್ ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ಓಡಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವು. ನಮ್ಮದು ಅಲ್ಲೇನು ಅಂತಂದರೆ ನಾವು ಓಡಬೇಕಾದ್ರೆ ನಮಗೆ ನಾವು 100 ಮೀಟ್ರ್ ಓಡಬೇಕು, 100 ಮೀಟ್ರ್ ಓಡ್ತಾನೆ ಇರಬೇಕಲ್ಲ. ಸೊ ಅದನ್ನು ತುಂಬ ಇಷ್ಟ ಆಗಿತ್ತು ನಮಗೆ. ಯಾಕಂದರೆ ಫೈಟು ಸೀನ್ ಎಲ್ಲ ಚೆನ್ನಾಗಿತ್ತು. ಸೊ ಈ ಸತಿ ಅಂತೂ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ಹಬ್ಬದ ಊಟ ಅಂತ ಹೇಳ್ಬೋದು ನಾನು. ಬೇರೆ ಬೇರೆ ಚಿತ್ರಗಳ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೀರಿ, ಬೇರೆ ಬೇರೆ ಈ ಚಿತ್ರದಲ್ಲಿ ಯಾವ ರೀತಿಯಾದಂತಹ ನಿಮಗೆ ನಿಮ್ಮ ಬಗ್ಗೆ ಹೇಳೋದು? ಸರ್, ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ಈ ಥರದೊಂದು ಪಾತ್ರ ಸಿಕ್ಕಿದಾಗ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ನೋಡಿ, ನಿಮ್ಗೆ ಯಾರಾದರೂ ನಿಮಗೆ ಖುಷಿಯಾಗಿರೋ ವ್ಯಕ್ತಿ ಸಿಕ್ಕಿದಾಗ ಹೆಂಗೆ ಮಾತಾಡಿಸ್ಬೇಕು ಅಂತ ಅನಿಸುತ್ತೋ, ಹಂಗೆ ನಮ್ಗೆ ಈ ಥರದ ಪಾತ್ರ ಸಿಕ್ಕಿದಾಗ ಆ್ಯಕ್ಟ್ ಮಾಡಬೇಕು, ಚೆನ್ನಾಗಿರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನೋಡೋರು ಇಷ್ಟಪಡಲಿ ಅಂತ. ಈ ಪ್ರೇಕ್ಷಕರು ನಮ್ಮ ಮಹಾಪ್ರಭುಗಳು ಏನಿದ್ದಾರೆ, ಅವರು ಕಾಸು ಕೊಟ್ಟು ಸಿನಿಮಾ ಥಿಯೇಟ್ರಲ್ಲಿ ಕೂತಾಗ ಇಷ್ಟಪಡಲಿ ಅನ್ನೋ ಕಾರಣಕ್ಕೆ ನಾವು ಈ ಪಾತ್ರವನ್ನು ತುಂಬ ಇಷ್ಟಪಟ್ಟು ಆಸೆಪಟ್ಟು ಮಾಡಿದ್ದೀವಿ. ಇನ್ನು ಎಲ್ಲವನ್ನೂ ಮಾಡ್ತೀವಿ, ಆದರೆ ಇದು ಮುಂದುವರೆದ ಭಾಗ ಆಗಿರೋದ್ರಿಂದ ತುಂಬ ಸ್ವಲ್ಪ ಜಾಸ್ತಿ ಪ್ರೀತಿ ಇದ್ರ ಮೇಲೆ. ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ, ಸೀನಿಯರ್ ಕಲಾವಿದರು, ಹಾಸ್ಯ ಕಲಾವಿದರು, ಯುವ ಕಲಾವಿದರಿಗೆ ಏನಾದರೂ ಸಲಹೆ ಕೊಡೋದು? ಎಷ್ಟು ನಗ್ಸಕ್ಕಾಗುತ್ತೋ ನಿಮ್ಮ ಜೀವನದಲ್ಲಿ ಅಷ್ಟು ನಗ್ಸೋಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಇದಿಷ್ಟು ಗಿರೀಶ್ ಅವರ ಮಾತಾಗಿದ್ದು. ಕರ್ನಾಟಕ